ಆ ನಾಮಪತ್ರ ಸಲ್ಲಿಕೆ ಆಗುವ ಹಿಂದಿನ ದಿನ ಇದೇ ಮಾತಲ್ಲಿ ಬರ್ತಾ ಇದ್ದೀವಿ. ನಾನು ಸಂಘದಿಂದ ಬೆಳೆದು ಬಂದವ, ನಂದು ITC ಆಗಿದೆ, ನಾನು ಶಿಕ್ಷಕನಾಗಿ 1 ವರ್ಷ ಕೆಲಸ ಮಾಡಿದ್ದೇನೆ, ಸಂಘದ ಟ್ರಸ್ಟ್ನಲ್ಲಿ ಕೆಲಸ ಮಾಡಿ, ಇದೆಲ್ಲ ಮೊನ್ನೆ ಹರ್ಷನ ಮಾಡಿರೋದು ಶಿವಮೊಗ್ಗದಲ್ಲಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಿಂದುತ್ವದ ಫ್ಯಾಕ್ಟ್ರಿ ಗೊತ್ತಿರ್ಬೋದು. ಹೌದು. ಹರ್ಷ ಮಾಡಾದಾಗ ನೀವೇ ಶಾಂತಿಗಾಗಿ ನಡಿಗೆ ಅಂತ ಎಡಪಂಥೀಯರ ಜೊತೆಗೆ ಸೇರಿಕೊಂಡು ಒಂದು ಶಾಂತಿಗಾಗಿ ನಡಿಗೆ ಮಾಡ್ತೀರಿ. ಅದು ಇದಕ್ಕೆ ಹೇಗೆ ಕಾಂಬಿನೇಷನ್ ಆಗುತ್ತೆ ಸರ್? RSS ಅಲ್ಲಿ ಮತ್ತು ನಿಮ್ಮ ಶಾಂತಿ ನಡಿಗೆ, ಎಡಪಂಥೀಯ ನಡಿಗೆ ಅಥವಾ ಒಂದಷ್ಟು ಮತೀಯವಾದಿಗಳು ಸೇರಿಕೊಂಡು ಆಗಿರುವಂಥದ್ದು. ನಿಮ್ಗೆ ಪೂರ್ತಿ ಅದ್ರದ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಅಲ್ಲಿ ಏನಾಯ್ತು ಅಂದ್ರೆ ಇದು ಹರ್ಷನ ಕೊಲೆ ಆದ್ಮೇಲೆ, ಹರ್ಷನ ಇದಾದ್ಮೇಲೆ ಸುಮಾರಷ್ಟು ಕರ್ಫ್ಯೂ ಆಗಿ ಎಲ್ಲ ಬಂದೆಲ್ಲ ಆಯ್ತು. ಬಂದಾದಾಗ ಸುಮಾರು ಟೈಮ್ ಅದು ಕಂಟಿನ್ಯೂ ಆಗ್ತಾ ಇತ್ತು. ಹಾಗಾಗಿ ಎಲ್ಲ ವ್ಯಾಪಾರಗಳು ಸ್ಟಾಪ್ ಆಗಿ ಸ್ಥಗಿತ ಆಯಿತು. ಹಾಗಾಗಿ ಸುಮಾರಷ್ಟು ಸಂಘ ಸಂಸ್ಥೆಗಳು, ಸುಮಾರು 70-80 ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟುಗೂಡಿ ಇದನ್ನ ಏನಾದ್ರು ಮಾಡಿ ಸರಿ ಮಾಡಬೇಕು ಅನ್ನೋದನ್ನ DC ಅವರಿಗೆ ಕೆಲವು ಮನವಿ ಮಾಡಿದ್ರು. DC ಅವರು ಇದನ್ನ ಇನಿಷಿಯೇಟ್ ತಗೊಂಡು ಇಲ್ಲಿ ಬೇರೆ ಸಂಘ ಸಂಸ್ಥೆಗಳನ್ನ ಜೋಡಿಸಿ ಮಾಡಿದಾಗ ಎಲ್ಲಾ ಧರ್ಮಗುರುಗಳು, ಸಾಧು ಸಂತರು ಬಂದಂತ ಡಿಸ್ಟ್ರಿಕ್ಟ್ ಜಡ್ಜ್ ಕೂಡ ಇದಕ್ಕೆ ಭಾಗವಹಿಸಿದ್ರು. 16 ಜನ ಜಡ್ಜಸ್ ಭಾಗವಹಿಸಿದ್ರು. ಅಲ್ಲಿ ಒಂದು ಶಾಂತಿ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಶಾಂತಿ ನಡಿಗೆ ಆಗಿದ್ದು ನಿಮ್ಮ ಮುತುವರ್ಜಿಯಲ್ಲಿ ಇದು ನಡೆದಿದ್ದು. ಇದು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲರಿಂದ ಜೊತೆಗಾಗಿ ಆಗಿರುವಂತದ್ದು. ಅದಕ್ಕೆ ಭಾಗವಹಿಸಿದ್ದು ನಿಜ. ಅದಕ್ಕೆ ನಮ್ಮ ಹಿರಿಯರ ಹತ್ರ ಮಾತಾಡಿ ಅವರ ಪರ್ಮಿಷನ್ ತಗೊಂಡೇ ಹೋಗಿದ್ದು. ಹಿರಿಯರಂದ್ರೆ ಸಂಘಟನೆಯವರ ಒಪ್ಪಿಗೆ ಪಡೆದುಕೊಂಡು ಶಿವಮೊಗ್ಗದಲ್ಲಿ ಆಗಿರುವಂತಹ ಹರ್ಷ ಕೊಲೆ ಪ್ರಕರಣದ ಶಾಂತಿಗಾಗಿ ನಡಿಗೆ ಆಗಿರುವಂತದ್ದು ಸಂಘಟನೆಯವರ ಒಪ್ಪಿಗೆ ಮುಖಾಂತರ ಆಗದು. ಒಪ್ಪಿಗೆ ಮುಖಾಂತರ ಅಲ್ಲ, ಅವರಿಗೆ ತಿಳಿಸಿ ನಾನು ಹೋಗಿದ್ದೆ. ಅವರು ಏನು ಅನುಮತಿ ಅಂದ್ರೆ ನಮ್ಗೆ ಏನಾಗಿತ್ತು ಇದನ್ನ ಇನ್ಫಾರ್ಮೇಶನ್ ಇದನ್ನ ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನಾಮಪತ್ರ ಸಲ್ಲಿಕೆಯಾದ ದಿನದಿಂದ ಇವತ್ತಿನವರೆಗೂ ಇದೇ ಒಂದು ವೈರಲ್ ಆಗ್ತಿರುವುದು. ಯಾಕಂದ್ರೆ ಧನಂಜಯ ಸರ್ಜಿ ಅವರು RSS ಜೊತೆಗೆ ನಿಕಟ ಸಂಪರ್ಕ ಇದ್ರು, ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೂ ಕೂಡ ಹರ್ಷ ಅನ್ನುವಂಥ ಪರಿವಾರ ಸಂಘಟನೆ ಕಾರ್ಯಕರ್ತನ ಕೊಲೆಯ ಸಂದರ್ಭದಲ್ಲಿ ಶಾಂತಿಗಾಗಿ ನಡಿಗೆಯನ್ನ ಒಂದು ಮತೀಯ ಅಥವಾ ಎಡಪಂಥೀಯ ಚಿಂತನೆ ಉಳ್ಳಂತಹ ಸಂಘಟನೆಯವರ ಜೊತೆಗೆ ಸೇರಿಕೊಂಡು ಮಾಡಿದ್ರು. ಈ ಉದ್ದೇಶ ಏನು ಎಂಬುದು ಜನರಿಗೆ ಗೊತ್ತಾಗಬೇಕು. ಆ ಕಾರಣಕ್ಕಾಗಿ ಇದನ್ನು ಮತ್ತೆ ಒತ್ತಿ ಕೇಳಬೇಕು ಅನಿವಾರ್ಯ ನಮಗೆ ಎದುರಾಯಿತು. ಡಾಕ್ಟರ್ ಧನಂಜಯ ಸರ್ಜಿ ಮೇಲೆ ಬೇರೆ ಆಪಾದನೆ ಹಾಕೋಕೆ ಅವ್ರಿಗೆ ಏನೂ ಇಲ್ಲ. ಓಕೆ, ಒಳ್ಳೆಯ ವ್ಯಕ್ತಿತ್ವ ಇರುವ ಮನುಷ್ಯ, ಒಳ್ಳೆಯ ನಂಬಿಕೆ ಉಳ್ಳಂತ ಮನುಷ್ಯ, ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಂತ ಮನುಷ್ಯ. ಹಾಗಾಗಿ ಅವರಿಗೆ ಬೇರೆ ಆರೋಪಗಳು ಸಿಗ್ತಾ ಇಲ್ಲ. ಅದಕ್ಕೆ ಅದೊಂದೇ ಪಾಯಿಂಟ್ ಹಿಡ್ಕೊಂಡು ಅವ್ರನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಾನು ಸಂಘಟನೆ ಹುಡುಗ, ಸಂಘಟನೆಗೋಸ್ಕರ ಸಂಘಟನೆಯವನು ಇರ್ತೇನೆ ಮುಂದೆ.